ಗ್ಯಾರಂಟಿ ಯೋಜನೆಗೆ ಅನುದಾನ ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಹೆಣಗಾಡ್ತಾ ಇದೆ. ಕಂಡ ಇಲಾಖೆಯ ಅನುದಾನ ಕಡಿತಗೊಳಿಸಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಾಗ್ತಾ ಇದೆ. ಇದೀಗ ಸರ್ಕಾರದ ಕಣ್ಣು ವಿಶೇಷ ಚೇತನರ ಮೇಲೆ ಬಿದ್ದಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಅಷ್ಟಕ್ಕೂ ನಾವ್ಯಾಕೆ ಹೀಗೆ ಹೇಳ್ತಾ ಇದೀವಿ ಅಂತ ಕೇಳಿದ್ರ ಈ ವರದಿ ನೋಡಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರ ಹೆಣಗಾಟ. ವಿಶೇಷ ಚೇತನರಿಗೆ ಅನ್ಯಾಯ ಮಾಡ್ತಾ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸುವುದಕ್ಕೆ ಹೆಣಗಾಡುತ್ತಿದೆ ಅಂತ ವಿಪಕ್ಷಗಳು ಪದೇ ಪದೇ ಆರೋಪಿಸುತ್ತಿವೆ. ಪಂಚ ಗ್ಯಾರಂಟಿ ಯೋಜನೆಗೆ ಅನುದಾನ ಹೊಂದಾಣಿಕೆ ಮಾಡಲು ರಾಜ್ಯ ಸರ್ಕಾರ ಬೇರೆ ಬೇರೆ ಇಲಾಖೆಯ ಅನುದಾನ ಬಳಕೆ ಮಾಡ್ತಾ ಇರೋದು ಈಗಾಗಲೇ ಬಹಿರಂಗವಾಗಿದೆ. ಈಗ ವಿಶೇಷ ಚೇತನರ ಅನುದಾನಕ್ಕೆ ಕೊಕ್ಕೆ ಹಾಕಿದೆ. ಹೀಗಾಗಿ ಗದಗ ಜಿಲ್ಲೆಯ ವಿಶೇಷ ಚೇತನರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಚೇತನ 80% ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡು ಕೇವಲ 10% ಮಾತ್ರ ಮೀಸಲಿಟ್ಟಿದ್ದಾರೆ ಎಂದು ವಿಶೇಷ ಚೇತನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಸರ್, ಅನುದಾನ ನಮ್ಮದು ಹಾಕಿದ್ರು ಅರ್ಜಿನ ಕೊಡ್ತಾ ಇಲ್ಲ ರೀ ಸರ್. ಅವ್ರು ಇವಾಗ ಅಂಗವಿಕಲರ ದುಡ್ಡು ಸತ್ತಿಗೆ ಸಾಲ್ತಾ ಇಲ್ಲ ಅವ್ರಿಗೆ. ಎಲ್ಲ ದುಡ್ಡನ್ನು ಪಂಚಾಯತ್ಗೆ ಮಾಡ್ತಾ ಇದ್ದಾರೆ ಸರ್. ನಮ್ಮ ದುಡ್ಡನ್ನೆಲ್ಲ ಅವ್ರಿಗೆ ಹಾಕ್ತಾ ಇದ್ದಾರೆ ಸರ್. ಹಂಗಾಗಿ ನಮ್ಮ ವಿಶೇಷ ಚೇತನರಿಗೆ ಒಂದು ಯಾವುದೇ ಸವಲತ್ತನೇ ಇಲ್ಲ ಸರ್. ವೀಲ್ ಚೇರ್ ಸರ, ವಾಕ್ ಮುಂತಾದವುಗಳು ಸರ್ ಯಾವುದು ಆಗ್ತಾ ಇಲ್ಲ ಸರ್. ಇನ್ನು ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದಾರೆ. ಅವರಿಗೆ ಸರ್ಕಾರದಿಂದ ಶ್ರವಣ ಸಾಧನ, ಬ್ರೈಲ್ ಕಿಟ್, ದ್ವಿಚಕ್ರ ವಾಹನ, ದೈಹಿಕ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ಗಾಲಿ ಕುರ್ಚಿಗಳು, ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಸೇರಿದಂತೆ ಹಲವು ಸೌಕರ್ಯ ಬರಬೇಕಾಗಿತ್ತು. ಆದ್ರೆ ಅನುದಾನ ಕಡಿತ ಮಾಡಿರೋದ್ರಿಂದ ಯಾವುದೇ ಸೌಕರ್ಯ ಬಂದಿಲ್ಲ. ಟಾಕಿಂಗ್ ಲ್ಯಾಪ್ಟಾಪ್ ಇರ್ಬೋದು, ಬ್ರೈಲ್ ಲಿಪಿ ಇರ್ಬೋದು, ಸಾಧನ ಸಲಕರಣೆ ಇರ್ಬೋದು, ವೀಲ್ ಚೇರ್ ಇರ್ಬೋದು, ಇಂಥವು ನಡೆಯಲಾರದ ಅಂಗವಿಕಲರಿಗೆ ಸರ್ಕಾರದ ಸೂಕ್ತ ಅನುದಾನ ನೀಡಿ ಇವರಿಗೆಲ್ಲ ಸಾಧನ ಸಲಕರಣೆ ನೀಡಬೇಕು. ಅಂಥದ್ರಲ್ಲೇ ಇವರು 43 ಕೋಟಿ ಹಣವನ್ನು ತೆಗೆದುಬಿಟ್ಟು ತಮ್ಮ ಪಂಚ ಗ್ಯಾರಂಟಿಗಳು ಯೂಸ್ ಮಾಡಿದರೆ ಹಾಗಾದರೆ ರಾಜ್ಯದ ವಿಕಲಚೇತನರ ಗತಿ ಏನು ಮುಂದೆ? ಅವರು ಸ್ವಾವಲಂಬಿ ಜೀವನ ಮಾಡಲು ವಾಹನಗಳನ್ನು ಬಳಸಿ, ವೀಲ್ ಚೇರ್ ಬಳಸಿ ತಾವು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಏನೋ ಒಂದು ಜೀವನ ಮಾಡ್ತಿರ್ತಾರೆ. ಸಮಾಜದಲ್ಲಿ ಸಾಕಷ್ಟು ತುಳಿತಕ್ಕೆ ಒಳಗಾದ ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯ ಸಿಕ್ಕರೆ ಸ್ವಾವಲಂಬಿ ಜೀವನ ನಡೆಸಬಹುದು. ಆದರೆ ಗ್ಯಾರಂಟಿ ಯೋಜನೆಗೆ ವಿಶೇಷ ಚೇತನರ ಅನುದಾನ ಬಳಕೆ ಮಾಡಿರುವುದು ವಿಪರ್ಯಾಸ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗ್ಯಾರಂಟಿ ಯೋಜನೆಗೆ ಅನುದಾನ ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಹೆಣಗಾಡ್ತಾ ಇದೆ. ಕಂಡ ಇಲಾಖೆಯ ಅನುದಾನ ಕಡಿತಗೊಳಿಸಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಾಗ್ತಾ ಇದೆ. ಇದೀಗ ಸರ್ಕಾರದ ಕಣ್ಣು ವಿಶೇಷ ಚೇತನರ ಮೇಲೆ ಬಿದ್ದಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಅಷ್ಟಕ್ಕೂ ನಾವ್ಯಾಕೆ ಹೀಗೆ ಹೇಳ್ತಾ ಇದೀವಿ ಅಂತ ಕೇಳಿದ್ರ ಈ ವರದಿ ನೋಡಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರ ಹೆಣಗಾಟ. ವಿಶೇಷ ಚೇತನರಿಗೆ ಅನ್ಯಾಯ ಮಾಡ್ತಾ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸುವುದಕ್ಕೆ ಹೆಣಗಾಡುತ್ತಿದೆ ಅಂತ ವಿಪಕ್ಷಗಳು ಪದೇ ಪದೇ ಆರೋಪಿಸುತ್ತಿವೆ. ಪಂಚ ಗ್ಯಾರಂಟಿ ಯೋಜನೆಗೆ ಅನುದಾನ ಹೊಂದಾಣಿಕೆ ಮಾಡಲು ರಾಜ್ಯ ಸರ್ಕಾರ ಬೇರೆ ಬೇರೆ ಇಲಾಖೆಯ ಅನುದಾನ ಬಳಕೆ ಮಾಡ್ತಾ ಇರೋದು ಈಗಾಗಲೇ ಬಹಿರಂಗವಾಗಿದೆ. ಈಗ ವಿಶೇಷ ಚೇತನರ ಅನುದಾನಕ್ಕೆ ಕೊಕ್ಕೆ ಹಾಕಿದೆ. ಹೀಗಾಗಿ ಗದಗ ಜಿಲ್ಲೆಯ ವಿಶೇಷ ಚೇತನರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಚೇತನ 80% ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡು ಕೇವಲ 10% ಮಾತ್ರ ಮೀಸಲಿಟ್ಟಿದ್ದಾರೆ ಎಂದು ವಿಶೇಷ ಚೇತನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಸರ್, ಅನುದಾನ ನಮ್ಮದು ಹಾಕಿದ್ರು ಅರ್ಜಿನ ಕೊಡ್ತಾ ಇಲ್ಲ ರೀ ಸರ್. ಅವ್ರು ಇವಾಗ ಅಂಗವಿಕಲರ ದುಡ್ಡು ಸತ್ತಿಗೆ ಸಾಲ್ತಾ ಇಲ್ಲ ಅವ್ರಿಗೆ. ಎಲ್ಲ ದುಡ್ಡನ್ನು ಪಂಚಾಯತ್ಗೆ ಮಾಡ್ತಾ ಇದ್ದಾರೆ ಸರ್. ನಮ್ಮ ದುಡ್ಡನ್ನೆಲ್ಲ ಅವ್ರಿಗೆ ಹಾಕ್ತಾ ಇದ್ದಾರೆ ಸರ್. ಹಂಗಾಗಿ ನಮ್ಮ ವಿಶೇಷ ಚೇತನರಿಗೆ ಒಂದು ಯಾವುದೇ ಸವಲತ್ತನೇ ಇಲ್ಲ ಸರ್. ವೀಲ್ ಚೇರ್ ಸರ, ವಾಕ್ ಮುಂತಾದವುಗಳು ಸರ್ ಯಾವುದು ಆಗ್ತಾ ಇಲ್ಲ ಸರ್. ಇನ್ನು ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದಾರೆ. ಅವರಿಗೆ ಸರ್ಕಾರದಿಂದ ಶ್ರವಣ ಸಾಧನ, ಬ್ರೈಲ್ ಕಿಟ್, ದ್ವಿಚಕ್ರ ವಾಹನ, ದೈಹಿಕ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ಗಾಲಿ ಕುರ್ಚಿಗಳು, ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಸೇರಿದಂತೆ ಹಲವು ಸೌಕರ್ಯ ಬರಬೇಕಾಗಿತ್ತು. ಆದ್ರೆ ಅನುದಾನ ಕಡಿತ ಮಾಡಿರೋದ್ರಿಂದ ಯಾವುದೇ ಸೌಕರ್ಯ ಬಂದಿಲ್ಲ. ಟಾಕಿಂಗ್ ಲ್ಯಾಪ್ಟಾಪ್ ಇರ್ಬೋದು, ಬ್ರೈಲ್ ಲಿಪಿ ಇರ್ಬೋದು, ಸಾಧನ ಸಲಕರಣೆ ಇರ್ಬೋದು,
ವೀಲ್ ಚೇರ್ ಇರ್ಬೋದು, ಇಂಥವು ನಡೆಯಲಾರದ ಅಂಗವಿಕಲರಿಗೆ ಸರ್ಕಾರದ ಸೂಕ್ತ ಅನುದಾನ ನೀಡಿ ಇವರಿಗೆಲ್ಲ ಸಾಧನ ಸಲಕರಣೆ ನೀಡಬೇಕು. ಅಂಥದ್ರಲ್ಲೇ ಇವರು 43 ಕೋಟಿ ಹಣವನ್ನು ತೆಗೆದುಬಿಟ್ಟು ತಮ್ಮ ಪಂಚ ಗ್ಯಾರಂಟಿಗಳು ಯೂಸ್ ಮಾಡಿದರೆ ಹಾಗಾದರೆ ರಾಜ್ಯದ ವಿಕಲಚೇತನರ ಗತಿ ಏನು ಮುಂದೆ? ಅವರು ಸ್ವಾವಲಂಬಿ ಜೀವನ ಮಾಡಲು ವಾಹನಗಳನ್ನು ಬಳಸಿ, ವೀಲ್ ಚೇರ್ ಬಳಸಿ ತಾವು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಏನೋ ಒಂದು ಜೀವನ ಮಾಡ್ತಿರ್ತಾರೆ. ಸಮಾಜದಲ್ಲಿ ಸಾಕಷ್ಟು ತುಳಿತಕ್ಕೆ ಒಳಗಾದ ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯ ಸಿಕ್ಕರೆ ಸ್ವಾವಲಂಬಿ ಜೀವನ ನಡೆಸಬಹುದು. ಆದರೆ ಗ್ಯಾರಂಟಿ ಯೋಜನೆಗೆ ವಿಶೇಷ ಚೇತನರ ಅನುದಾನ ಬಳಕೆ ಮಾಡಿರೋದು ವಿಪರ್ಯಾಸ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗ್ಯಾರಂಟಿ ಯೋಜನೆಗೆ ಅನುದಾನ ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಹೆಣಗಾಡ್ತಾ ಇದೆ. ಕಂಡ ಇಲಾಖೆಯ ಅನುದಾನ ಕಡಿತಗೊಳಿಸಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಾಗ್ತಾ ಇದೆ. ಇದೀಗ ಸರ್ಕಾರದ ಕಣ್ಣು ವಿಶೇಷ ಚೇತನರ ಮೇಲೆ ಬಿದ್ದಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಅಷ್ಟಕ್ಕೂ ನಾವ್ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರ ಈ ವರದಿ ನೋಡಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರ ಹೆಣಗಾಟ. ವಿಶೇಷ ಚೇತನರಿಗೆ ಅನ್ಯಾಯ ಮಾಡ್ತಾ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸುವುದಕ್ಕೆ ಹೆಣಗಾಡುತ್ತಿದೆ ಅಂತ ವಿಪಕ್ಷಗಳು ಪದೇ ಪದೇ ಆರೋಪಿಸುತ್ತಿವೆ. ಪಂಚ ಗ್ಯಾರಂಟಿ ಯೋಜನೆಗೆ ಅನುದಾನ ಹೊಂದಾಣಿಕೆ ಮಾಡಲು ರಾಜ್ಯ ಸರ್ಕಾರ ಬೇರೆ ಬೇರೆ ಇಲಾಖೆಯ ಅನುದಾನ ಬಳಕೆ ಮಾಡ್ತಾ ಇರೋದು ಈಗಾಗಲೇ ಬಹಿರಂಗವಾಗಿದೆ. ಈಗ ವಿಶೇಷ ಚೇತನರ ಅನುದಾನಕ್ಕೆ ಕೊಕ್ಕೆ ಹಾಕಿದೆ. ಹೀಗಾಗಿ ಗದಗ ಜಿಲ್ಲೆಯ ವಿಶೇಷ ಚೇತನರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಚೇತನ 80% ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡು ಕೇವಲ 10% ಮಾತ್ರ ಮೀಸಲಿಟ್ಟಿದ್ದಾರೆ ಎಂದು ವಿಶೇಷ ಚೇತನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಸರ್, ಅನುದಾನ ನಮ್ಮದು ಹಾಕಿದ್ರು ಅರ್ಜಿನ ಕೊಡ್ತಾ ಇಲ್ಲ ರೀ ಸರ್. ಅವರು ಇವಾಗ ಅಂಗವಿಕಲರ ದುಡ್ಡು ಸತ್ತಿಗೆ ಸಾಲ್ತಾ ಇಲ್ಲ ಅವ್ರಿಗೆ. ಎಲ್ಲ ದುಡ್ಡನ್ನು ಪಂಚಾಯತ್ಗೆ ಮಾಡ್ತಾ ಇದ್ದಾರೆ ಸರ್. ನಮ್ಮ ದುಡ್ಡನ್ನೆಲ್ಲ ಅವ್ರಿಗೆ ಹಾಕ್ತಾ ಇದ್ದಾರೆ ಸರ್. ಹಾಗಾಗಿ ನಮ್ಮ ವಿಶೇಷ ಚೇತನರಿಗೆ ಒಂದು ಯಾವುದೇ ಸವಲತ್ತನೇ ಇಲ್ಲ ಸರ್. ವೀಲ್ ಚೇರ್ ಸರ, ವಾಕ್ ಮುಂತಾದವುಗಳು ಸರ್ ಯಾವುದು ಆಗ್ತಾ ಇಲ್ಲ ಸರ್. ಇನ್ನು ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದಾರೆ. ಅವರಿಗೆ ಸರ್ಕಾರದಿಂದ ಶ್ರವಣ ಸಾಧನ, ಬ್ರೈಲ್ ಕಿಟ್, ದ್ವಿಚಕ್ರ ವಾಹನ, ದೈಹಿಕ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ಗಾಲಿ ಕುರ್ಚಿಗಳು, ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಸೇರಿದಂತೆ ಹಲವು ಸೌಕರ್ಯ ಬರಬೇಕಾಗಿತ್ತು. ಆದ್ರೆ ಅನುದಾನ ಕಡಿತ ಮಾಡಿರೋದ್ರಿಂದ ಯಾವುದೇ ಸೌಕರ್ಯ ಬಂದಿಲ್ಲ. ಟಾಕಿಂಗ್ ಲ್ಯಾಪ್ಟಾಪ್ ಇರ್ಬೋದು, ಬ್ರೈಲ್ ಲಿಪಿ ಇರ್ಬೋದು, ಸಾಧನ ಸಲಕರಣೆ ಇರ್ಬೋದು, ವೀಲ್ ಚೇರ್ ಇರ್ಬೋದು, ಇಂಥವು ನಡೆಯಲಾರದ ಅಂಗವಿಕಲರಿಗೆ ಸರ್ಕಾರದ ಸೂಕ್ತ ಅನುದಾನ ನೀಡಿ ಇವರಿಗೆಲ್ಲ ಸಾಧನ ಸಲಕರಣೆ ನೀಡಬೇಕು. ಅಂಥದ್ರಲ್ಲೇ ಇವರು 43 ಕೋಟಿ ಹಣವನ್ನು ತೆಗೆದುಬಿಟ್ಟು ತಮ್ಮ ಪಂಚ ಗ್ಯಾರಂಟಿಗಳು ಯೂಸ್ ಮಾಡಿದರೆ ಹಾಗಾದರೆ ರಾಜ್ಯದ ವಿಕಲಚೇತನರ ಗತಿ ಏನು ಮುಂದೆ? ಅವರು ಸ್ವಾವಲಂಬಿ ಜೀವನ ಮಾಡಲು ವಾಹನಗಳನ್ನು ಬಳಸಿ, ವೀಲ್ ಚೇರ್ ಬಳಸಿ ತಾವು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಏನೋ ಒಂದು ಜೀವನ ಮಾಡ್ತಿರ್ತಾರೆ. ಸಮಾಜದಲ್ಲಿ ಸಾಕಷ್ಟು ತುಳಿತಕ್ಕೆ ಒಳಗಾದ ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯ ಸಿಕ್ಕರೆ ಸ್ವಾವಲಂಬಿ ಜೀವನ ನಡೆಸಬಹುದು. ಆದರೆ ಗ್ಯಾರಂಟಿ ಯೋಜನೆಗೆ ವಿಶೇಷ ಚೇತನರ ಅನುದಾನ ಬಳಕೆ ಮಾಡಿರೋದು ವಿಪರ್ಯಾಸ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗ್ಯಾರಂಟಿ ಯೋಜನೆಗೆ ಅನುದಾನ ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಹೆಣಗಾಡ್ತಾ ಇದೆ. ಕಂಡ ಇಲಾಖೆಯ ಅನುದಾನ ಕಡಿತಗೊಳಿಸಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಾಗ್ತಾ ಇದೆ. ಇದೀಗ ಸರ್ಕಾರದ ಕಣ್ಣು ವಿಶೇಷ ಚೇತನರ ಮೇಲೆ ಬಿದ್ದಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಅಷ್ಟಕ್ಕೂ ನಾವ್ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರ ಈ ವರದಿ ನೋಡಿ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರ ಹೆಣಗಾಟ. ವಿಶೇಷ ಚೇತನರಿಗೆ ಅನ್ಯಾಯ ಮಾಡ್ತಾ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸುವುದಕ್ಕೆ ಹೆಣಗಾಡುತ್ತಿದೆ ಅಂತ ವಿಪಕ್ಷಗಳು ಪದೇ ಪದೇ ಆರೋಪಿಸುತ್ತಿವೆ. ಪಂಚ ಗ್ಯಾರಂಟಿ ಯೋಜನೆಗೆ ಅನುದಾನ ಹೊಂದಾಣಿಕೆ ಮಾಡಲು ರಾಜ್ಯ ಸರ್ಕಾರ ಬೇರೆ ಬೇರೆ ಇಲಾಖೆಯ ಅನುದಾನ ಬಳಕೆ ಮಾಡ್ತಾ ಇರೋದು ಈಗಾಗಲೇ ಬಹಿರಂಗವಾಗಿದೆ. ಈಗ ವಿಶೇಷ ಚೇತನರ ಅನುದಾನಕ್ಕೆ ಕೊಕ್ಕೆ ಹಾಕಿದೆ. ಹೀಗಾಗಿ ಗದಗ ಜಿಲ್ಲೆಯ ವಿಶೇಷ ಚೇತನರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಚೇತನ 80% ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡು ಕೇವಲ 10% ಮಾತ್ರ ಮೀಸಲಿಟ್ಟಿದ್ದಾರೆ ಎಂದು ವಿಶೇಷ ಚೇತನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಸರ್, ಅನುದಾನ ನಮ್ಮದು ಹಾಕಿದ್ರು ಅರ್ಜಿನ ಕೊಡ್ತಾ ಇಲ್ಲ ರೀ ಸರ್. ಅವರು ಇವಾಗ ಅಂಗವಿಕಲರ ದುಡ್ಡು ಸತ್ತಿಗೆ ಸಾಲ್ತಾ ಇಲ್ಲ ಅವ್ರಿಗೆ.
ಎಲ್ಲ ದುಡ್ಡನ್ನು ಪಂಚಾಯತಕ್ಕೆ ಮಾಡ್ತಾ ಇದ್ದಾರೆ ಸರ್. ನಮ್ಮ ದುಡ್ಡನ್ನೆಲ್ಲ ಅವ್ರಿಗೆ ಹಾಕ್ತಾ ಇದ್ದಾರೆ ಸರ್. ಹಾಗಾಗಿ ನಮ್ಮ ವಿಶೇಷ ಚೇತನರಿಗೆ ಒಂದು ಯಾವುದೇ ಸವಲತ್ತನೇ ಇಲ್ಲ ಸರ್. ವೀಲ್ ಚೇರ್ ಸರ, ವಾಕ್ ಮುಂತಾದವುಗಳು ಸರ್ ಯಾವುದು ಆಗ್ತಾ ಇಲ್ಲ ಸರ್. ಇನ್ನು ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದಾರೆ. ಅವರಿಗೆ ಸರ್ಕಾರದಿಂದ ಶ್ರವಣ ಸಾಧನ, ಬ್ರೈಲ್ ಕಿಟ್, ದ್ವಿಚಕ್ರ ವಾಹನ, ದೈಹಿಕ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ಗಾಲಿ ಕುರ್ಚಿಗಳು, ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಸೇರಿದಂತೆ ಹಲವು ಸೌಕರ್ಯ ಬರಬೇಕಾಗಿತ್ತು. ಆದರೆ ಅನುದಾನ ಕಡಿತ ಮಾಡಿರೋದ್ರಿಂದ ಯಾವುದೇ ಸೌಕರ್ಯ ಬಂದಿಲ್ಲ. ಟಾಕಿಂಗ್ ಲ್ಯಾಪ್ಟಾಪ್ ಇರ್ಬೋದು, ಬ್ರೈಲ್ ಲಿಪಿ ಇರ್ಬೋದು, ಸಾಧನ ಸಲಕರಣೆ ಇರ್ಬೋದು, ವೀಲ್ ಚೇರ್ ಇರ್ಬೋದು, ಇಂಥವು ನಡೆಯಲಾರದ ಅಂಗವಿಕಲರಿಗೆ ಸರ್ಕಾರದ ಸೂಕ್ತ ಅನುದಾನ ನೀಡಿ ಇವರಿಗೆಲ್ಲ ಸಾಧನ ಸಲಕರಣೆ ನೀಡಬೇಕು. ಅಂಥದ್ರಲ್ಲೇ ಇವರು 43 ಕೋಟಿ ಹಣವನ್ನು ತೆಗೆದುಬಿಟ್ಟು ತಮ್ಮ ಪಂಚ ಗ್ಯಾರಂಟಿಗಳು ಯೂಸ್ ಮಾಡಿದರೆ ಹಾಗಾದರೆ ರಾಜ್ಯದ ವಿಕಲಚೇತನರ ಗತಿ ಏನು ಮುಂದೆ? ಅವರು ಸ್ವಾವಲಂಬಿ ಜೀವನ ಮಾಡಲು ವಾಹನಗಳನ್ನು ಬಳಸಿ, ವೀಲ್ ಚೇರ್ ಬಳಸಿ ತಾವು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಏನೋ ಒಂದು ಜೀವನ ಮಾಡ್ತಿರ್ತಾರೆ. ಸಮಾಜದಲ್ಲಿ ಸಾಕಷ್ಟು ತುಳಿತಕ್ಕೆ ಒಳಗಾದ ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯ ಸಿಕ್ಕರೆ ಸ್ವಾವಲಂಬಿ ಜೀವನ ನಡೆಸಬಹುದು. ಆದರೆ ಗ್ಯಾರಂಟಿ ಯೋಜನೆಗೆ ವಿಶೇಷ ಚೇತನರ ಅನುದಾನ ಬಳಕೆ ಮಾಡಿರೋದು ವಿಪರ್ಯಾಸ.